ನಮಸ್ಕಾರ ಸ್ನೇಹಿತರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇವತ್ತು ಗುರುವಾರ. ಬನ್ನಿ, ಇದು ರಾಘವೇಂದ್ರ ಸ್ವಾಮಿ ಮಠ, ಬೆಂಗಳೂರು ಜಯನಗರದಲ್ಲಿರೋ 5ನೇ ಬ್ಲಾಕ್ನಲ್ಲಿದೆ. ಬಹಳ 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 ಚೆನ್ನಾಗಿದೆ. ನೀವು ಯಾವತ್ತಾರು ಬೆಂಗಳೂರಿಗೆ ಭೇಟಿ ಕೊಟ್ಟರೆ ಅಥವಾ ಬೆಂಗಳೂರಲ್ಲೇ ಇರೋರು ಈ ದೇವಸ್ಥಾನ ನೋಡಿಲ್ಲದಿದ್ದರೆ ಬನ್ನಿ, ಈ ಮಠ ಖಂಡಿತ ಒಂದು ಸಲ ವಿಸಿಟ್ ಮಾಡಿ. ಬಹಳ ಹಳೆಯದು, ಆದರೆ ತುಂಬ 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 ಚೇಂಜಸ್ ಆಗಿದೆ. ನಾನು ಚಿಕ್ಕ ಹುಡುಗಿಯಿಂದ ನೋಡ್ತಾ ಇದ್ದಿದ್ದಂಥ ಮಠ ನೋಡಿ ಇವಾಗ ಈ ಥರ ಇದೆ. ಮಠದ ಪ್ರಾಕಾರದಲ್ಲಿ ವೆಂಕಟನಾಥ ಅಂದರೆ ರಾಘವೇಂದ್ರ ಸ್ವಾಮಿಯವರು ಹುಟ್ಟಿನಿಂದ ಹಿಡಿದು ಹೇಗೆ ಸನ್ಯಾಸತ್ವ ಸ್ವೀಕರಿಸಿದ್ರು ಎಲ್ಲನೂ ಪೂರ್ತಿ ಕಥೆ ಫೋಟೋಗಳಲ್ಲಿ ಇದೆ. ಪ್ರಾಕಾರ ಅಷ್ಟೇ ದೊಡ್ಡದಾಗಿದೆ. ಹಾಗೆ ಸೀಲಿಂಗ್ ಬಹಳ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ದೇವಸ್ಥಾನದೊಳಗೆ ಎಂಟ್ರಾಗಿದ್ದ ತಕ್ಷಣ ಒಂಥರ ಒಂದು ಮನಸ್ಸಿಗೆ ರಾಘವೇಂದ್ರ ಸ್ವಾಮಿ ಮಠ ಅಂದರೆ ಕೇಳಬೇಕಾ, ಆ ಮನಸ್ಸಿಗೆ ಸಂತೋಷ, ಉಲ್ಲಾಸ, ಒಂಥರ ನೆಮ್ಮದಿ ಎಲ್ಲನೂ ಸಿಗುವಂಥ ತಾಣ ಇದು. ಯಾರಾದರೂ ಬೆಂಗಳೂರಲ್ಲಿರೋರು ಇನ್ನೂ ಇದು ಮಠನ ನೋಡಿಲ್ಲ ಅಂದರೆ ಬನ್ನಿ, ವಿಸಿಟ್ ಮಾಡಿ, ಒಂದು ಸಲ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಬೃಂದಾವನ ಬಹಳ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಪ್ರತಿ ಗುರುವಾರ ಅನ್ನಪ್ರಸಾದ ಇರುತ್ತೆ. ದಿನ ಯಾರಾದರೂ ಇಲ್ಲಿ ದಿನ ಸೋಮವಾರದಿಂದ ಶನಿವಾರ ಮಾಮೂಲಿ ದಿನದಲ್ಲಿ ಊಟ ಮಾಡಬೇಕು ಅಂತೇನಾರು ಅಂದರೆ ಮುಂಚೆನೇ ಫೋನ್ ಮಾಡಿ ಇಲ್ಲಿ ಹಸ್ತೋದಕ ಅಂತ ಬರ್ಸಿದ್ರೆ ಖಂಡಿತ ನೀವು ದಿನ ಪ್ರಸಾದನ ತೊಗೋಬೋದು. ಭೇಟಿ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ಪುತ್ಥಳಿ ಮಾಡಿ ಇಟ್ಟಿದ್ದಾರೆ ಎಂಟ್ರೆನ್ಸಲ್ಲೇ. ಭಾಳ 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 ಚೆನ್ನಾಗಿದೆ. ನಾನಂತೂ ತುಂಬ ಒಂಥರ ನೋಡ್ತಾ ಇದ್ದರೆ ಹೆಂಗೆ ಅಂದರೆ ಭಾಳ ಭಾಳ ಪವರ್ ಇದೆ ನಿಜವಾಗ್ಲೂ. ಬನ್ನಿ ಸ್ನೇಹಿತರೆ, ನೀವು ಒಂದು ಸಲ ಈ ರಾಘವೇಂದ್ರ ಸ್ವಾಮಿ ಮಠನ ಭೇಟಿ ನೀಡಿ ರಾಯರ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಇದು ನೋಡಿದ ತಕ್ಷಣ ನಿಮಗೆಲ್ಲ ಈ ಮಠದ್ದು ಒಂದು ವಿಡಿಯೋ ತೋರಿಸ್ಬೇಕು ಅಂತ ಅನ್ನಿಸ್ತು. ಹಾಗಾಗಿ ವಿಡಿಯೋ ಮಾಡ್ಕೊಂಡು ಬಂದೆ. ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವೇನಾದರೂ ಇದ್ರ ಹತ್ರನೇ ಇದ್ದರೆ ಖಂಡಿತ ನೋಡಿರ್ತೀರ. ಬೆಂಗಳೂರಲ್ಲಿರೋರು ಸಾಮಾನ್ಯ ಈ ಮಠನ ನೋಡಿರ್ತಾರೆ. ಯಾರು ನೋಡಿಲ್ವೋ ಅವ್ರಿಗೋಸ್ಕರ ಈ ವಿಡಿಯೋ ಮಾಡಿರೋದು. ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಒಳಗಡೆ ಒಂದು ಹಾಲ್ ಇದೆ ಎಲ್ಲ ಫಂಕ್ಷನ್ ಮಾಡೋಕ್ಕೆ ಎಲ್ಲ. ಇಲ್ಲಿ ಒಂದು ದೊಡ್ಡ ರಾಘವೇಂದ್ರ ಸ್ವಾಮಿ ಫೋಟೋ ಇತ್ತು, ಅದನ್ನು ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ ಬೃಂದಾವನ ಏನು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅಷ್ಟೇ ನೀಟಾಗಿ, ಅಷ್ಟೇ ತುಂಬಾ ಮನಸ್ಸಿಗೆ ಬಹಳ ಮುದ ಕೊಡುವಂಥ ಜಾಗ. ಅಲ್ಲೇ ನೋಡಿ ಪಕ್ಕದಲ್ಲಿ ಎಲ್ಲ ಚಿನ್ನ ಬೆಳ್ಳಿದು ಪಲ್ಲಕ್ಕಿ ನೋಡಿ, ಚಿನ್ನದ್ದು ಸಿಂಹಾಸನ ಪೀಠ, ದೇವರಿಗೆ ಇದರಲ್ಲೆಲ್ಲ ಕೂರಿಸಿ ಮೆರವಣಿಗೆ ಎಲ್ಲ ಮಾಡ್ತಾರಲ್ಲ, ನೀವು ನೋಡಿರ್ತೀರ. ಹಾಗಾಗಿ ಇದು ಬಹಳ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಜವಾದ ಚಿನ್ನದ್ದು ನೋಡಿ, ಮಂಟಪ ಪೀಠಗಳು ಎಲ್ಲ ಒಂದು ಗ್ಲಾಸ್ ಇದರೊಳಗೆ ಕವರ್ ಮಾಡಿ ಇಟ್ಟಿದ್ದಾರೆ. ಅದನ್ನು ಹಾಗೆ ನಿಮಗೆ ತೋರಿಸೋಣ ಅಂತ ತೊಗೊಂಬಂದೆ. ಇದರಿಂದ ಪಕ್ಕದಲ್ಲಿ ಒಂದು ಹಾಲ್ ಇದೆ, ಅಲ್ಲಿ ಒಂದು ಸ್ಟೇಜ್ ಥರ ಎಲ್ಲ ಮಾಡಿದ್ದಾರೆ ನೋಡಿ. ಮರದ ಆನೆ, ಚಿನ್ನದ ಆನೆ ಎಲ್ಲ ಇದೆ. ಹೇಗೆ ನೀವು ಮಂತ್ರಾಲಯದಲ್ಲಿ ನೋಡ್ತೀರಾ ರಾತ್ರಿ ಉತ್ಸವ ನಡೆಯುತ್ತಲ್ಲ, ಹಾಗೆ ಇಲ್ಲೂ ಮಠದಲ್ಲಿ ನಡೆಯುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ. ನೋಡಿ ಒಂದು ಸಲ ಭೇಟಿ ಕೊಡಿ, ರಾಘವೇಂದ್ರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊತಾ ಮತ್ತೊಮ್ಮೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕರ ಮುಗಿವೆ ಗುರುರಾಯ ನೀ ಹರಸಲೇಬೇಕು. ನೋಡಿ ನಾಮಕರಣ ಮಾಡೋರೆಲ್ಲ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ ದೇವರು ನಿಜವಾಗ್ಲೂ. ಥ್ಯಾಂಕ್ ಯು ಸ್ನೇಹಿತರೆ ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ ಬೃಂದಾವನ. ನೋಡ್ತಾನೇ ಇರೋಣ ಅನಿಸುತ್ತೆ, ಎದ್ದು ಬರೋಕ್ಕೆ ಮನಸ್ಸು ಬರೋಲ್ಲ, ಅಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಫುಲ್ ನೋಡಿದ್ದಕ್ಕೆ. ನಿಮ್ಗೆ ಯಾರಿಗಾರು ಸ್ನೇಹಿತರಿಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕಾದರೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಬಾಯ್.